ನಮಸ್ಕಾರ ವೀಕ್ಷಕರೇ, ಜ್ಯೋತಿಷ ಟಿಪ್ಸ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ಗರ್ಭಿಣಿಯರಿಗೆ ರಾಮಕೋಟಿ ಅಥವಾ ಇಷ್ಟದೇವರ ನಾಮವನ್ನು ಬರೆಯುವಂತೆ ಹಿರಿಯರು ಸಲಹೆ ನೀಡುವುದನ್ನು ನೀವು ನೋಡಿರುತ್ತೀರಿ. ಇದು ಕೇವಲ ಒಂದು ನಂಬಿಕೆಯೋ ಅಥವಾ ಇದರ ಹಿಂದೆ ಯಾವುದಾದರೂ ಜ್ಯೋತಿಷ್ಯ ಶಾಸ್ತ್ರದ ರಹಸ್ಯ ಅಡಗಿದೆಯೋ? ಬನ್ನಿ, ಇಂದಿನ ವಿಡಿಯೋದಲ್ಲಿ ಇದರ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನಮ್ಮ ಮನಸ್ಸನ್ನು ಆಳುವ ಗ್ರಹ ಚಂದ್ರ. ಗರ್ಭಾವಸ್ಥೆಯಲ್ಲಿ ಮಹಿಳೆಯರ ದೇಹದಲ್ಲಿ ಹಾರ್ಮೋನುಗಳ ಬದಲಾವಣೆಯಿಂದಾಗಿ ಚಂದ್ರನ ಪ್ರಭಾವದಿಂದ ಮನಸ್ಸಿನಲ್ಲಿ ಆತಂಕ, ಭಯ ಮತ್ತು ಒತ್ತಡಗಳು ಸಹಜವಾಗಿ ಮೂಡುತ್ತವೆ. ಗರ್ಭಿಣಿ ಮಹಿಳೆಯು ಏಕಾಗ್ರತೆಯಿಂದ ಭಗವಂತನ ನಾಮವನ್ನು ಬರೆಯುವಾಗ ಆಕೆಯ ಮನಸ್ಸು ಸಂಪೂರ್ಣವಾಗಿ ಪ್ರಶಾಂತವಾಗುತ್ತದೆ. ಇದರಿಂದ ಜಾತಕದಲ್ಲಿರುವ ಚಂದ್ರ ದೋಷಗಳು ನಿವಾರಣೆಯಾಗಿ ತಾಯಿಯ ಜೊತೆಗೆ ಮಗುವಿನ ಮಾನಸಿಕ ಬೆಳವಣಿಗೆ ಸಹ ಸುಗಮವಾಗಿ ಸಾಗುತ್ತದೆ. ಎರಡನೆಯದಾಗಿ, ಜ್ಯೋತಿಷ್ಯದಲ್ಲಿ ಗುರು ಎಂದರೆ ಬೃಹಸ್ಪತಿ, ಜುಪಿಟರ್ ಎನ್ನುತ್ತಾರಲ್ಲ, ಆ ಗ್ರಹವನ್ನು ಸಂತಾನಕಾರಕ ಗ್ರಹ ಹಾಗೂ ಜ್ಞಾನಕಾರಕ ಎಂದು ಕರೆಯಲಾಗುತ್ತದೆ. ಭಗವಂತನ ನಾಮಸ್ಮರಣೆ ಮತ್ತು ಲಿಖಿತ ಜಪ ಮಾಡುವುದರಿಂದ ಜಾತಕದಲ್ಲಿ ಗುರುಬಲ ಹೆಚ್ಚಾಗುತ್ತದೆ. ಅಲ್ಲದೆ ಜಾತಕದ 5ನೇ ಮನೆ ಎಂದರೆ ಪಂಚಮ ಭಾವ ಸಂತಾನ ಮತ್ತು ಪೂರ್ವ ಪುಣ್ಯ ಸ್ಥಾನವನ್ನು ಸೂಚಿಸುತ್ತದೆ. ನಿಮ್ಮ ಪಂಚಮ ಭಾವ ಚೆನ್ನಾಗಿದ್ದರೆ ನಿಮ್ಮ ಮಕ್ಕಳು ಚೆನ್ನಾಗಿರುತ್ತಾರೆ. ನಿಮ್ಮ ಮಕ್ಕಳು ಚೆನ್ನಾಗಿರಬೇಕು ಎಂದರೆ ಅದಕ್ಕೆ ನೀವೇ ಶ್ರಮ ಪಡಬೇಕು. ನಿಮ್ಮ ಪಂಚಮ ಭಾವ ಕೆಟ್ಟರೆ ಮಕ್ಕಳಿಂದ ನಿಮಗೆ ನೋವು ಬರುತ್ತದೆ ಎಂದು ಹೇಳುತ್ತದೆ ಜ್ಯೋತಿಷ್ಯ ಶಾಸ್ತ್ರ. ಯಾವುದಾದರೂ ಒಬ್ಬ ವ್ಯಕ್ತಿನ ನೋಡಿ, ಆ ವ್ಯಕ್ತಿಯ ಮಕ್ಕಳು ತುಂಬ ಸಂತೋಷವಾಗಿದ್ದರೆ ಅವರೂ ಸಹ ಸಂತೋಷವಾಗಿದ್ದಾರೆ ಎಂದರ್ಥ. ಅದಕ್ಕೆ ಪಂಚಮ ಭಾವವನ್ನು ಸರಿಪಡಿಸಬೇಕು. ನಾಮಕೋಟಿ ಬರೆಯುವುದರಿಂದ ಪಂಚಮ ಸ್ಥಾನದ ಅಂದರೆ ಪಂಚಮ ಭಾವದ ದೋಷಗಳು ದೂರವಾಗಿ ಹುಟ್ಟುವ ಮಗುವು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಆರೋಗ್ಯವಂತವಾಗಿರುತ್ತದೆ ಹಾಗೂ ಸಂಸ್ಕಾರಯುತವಾಗಿರುತ್ತದೆ. ಇದರ ಜೊತೆಗೆ ಅದೃಷ್ಟವನ್ನು ಸಹ ಗಳಿಸಿಕೊಳ್ಳುತ್ತದೆ ಎಂಬುದು ಜ್ಯೋತಿಷ್ಯ ಶಾಸ್ತ್ರದ ಲೆಕ್ಕಾಚಾರ. ಬರವಣಿಗೆ ಅಂದರೆ ನೀವು ನಾಮ ಜಪವನ್ನು ಬರಿತಾ ಇರ್ತೀರ, ಒಂದು ಪೆನ್ನು ಅಥವಾ ಪೇಪರ್ನಲ್ಲಿ ಬರಿತಾ ಇರ್ತೀರ. ಬರವಣಿಗೆ ಎನ್ನುವುದು ಬುಧ ಗ್ರಹದ ಕಾರಕತ್ವಕ್ಕೆ ಸಂಬಂಧಪಟ್ಟಂತಹ ಒಂದು ಕ್ರಿಯೆ. ಗರ್ಭಿಣಿಯರು ಪ್ರತಿದಿನ ಅಚ್ಚುಕಟ್ಟಾಗಿ ಸ್ಪಷ್ಟವಾಗಿ ಈ ನಾಮ ಜಪಗಳನ್ನು ಬರೆಯುವಾಗ ಅವರ ಬೆರಳುಗಳ ಚಲನೆ ಮತ್ತು ಕಣ್ಣುಗಳಲ್ಲಿರುವಂತಹ ಏಕಾಗ್ರತೆಯು ಬುಧ ಗ್ರಹವನ್ನು ಜಾಗೃತಗೊಳಿಸುತ್ತದೆ. ಇದು ಗರ್ಭದಲ್ಲಿರುವ ಶಿಶುವಿನ ನರಮಂಡಲ ಅಂದರೆ ನರ್ವಸ್ ಸಿಸ್ಟಮ್ ಮತ್ತು ಬುದ್ಧಿಶಕ್ತಿಯ ತೀಕ್ಷ್ಣತೆಯನ್ನು ಹೆಚ್ಚಿಸಲು ಅದ್ಭುತವಾಗಿ ಕೆಲಸ ಮಾಡುತ್ತದೆ. ಇದನ್ನು ಜ್ಯೋತಿಷ್ಯದಲ್ಲಿ ಗರ್ಭ ಸಂಸ್ಕಾರದ ಒಂದು ಪ್ರಮುಖ ಭಾಗವೆಂದು ಪರಿಗಣಿಸಲಾಗುತ್ತದೆ. ತಾಯಿ ಏನನ್ನು ಯೋಚಿಸುತ್ತಾಳೋ ಅದೇ ತರಂಗಗಳು ಅಂದರೆ ವೈಬ್ಸ್ ಮಗುವಿಗೆ ತಲುಪುತ್ತವೆ. ತಾಯಿ ಭಕ್ತಿಯಿಂದ ಶ್ರೀರಾಮ, ಓಂ ನಮಃ ಶಿವಾಯ ಅಥವಾ ಓಂ ನಮೋ ಭಗವತೆ ವಾಸುದೇವಾಯ ಅಥವಾ ಓಂ ನಮೋ ನಾರಾಯಣಾಯ ಅಥವಾ ಇತರ ಯಾವುದೇ ನಿಮಗೆ ಇಷ್ಟವಾಗಿರುವಂತಹ ದೈವದ ಹೆಸರುಗಳನ್ನು ಬರೆಯುವುದರಿಂದ ಸೃಷ್ಟಿಯಾಗುವಂತಹ ಧನಾತ್ಮಕ ಶಕ್ತಿ ಮಗುವಿನ ಸುತ್ತ ಒಂದು ರಕ್ಷಾ ಕವಚವನ್ನು ನಿರ್ಮಾಣ ಮಾಡುತ್ತದೆ. ಈ ನಾಮಮಂತ್ರಗಳನ್ನು ಬರೆಯುವಾಗ ಅದಕ್ಕೆ ಇರುವ ವಿಧಿವಿಧಾನಗಳನ್ನು ಬಳಸಿ. ಕೆಲವು ನಾಮ ಜಪ ಬರೆಯಲು ಅಷ್ಟೇನೂ ವಿಧಿಗಳು ಇರುವುದಿಲ್ಲ. ಉದಾಹರಣೆ, ರಾಮಕೋಟಿಯನ್ನು ಬರೆಯಲು ಅಷ್ಟೇನೂ ವಿಧಿವಿಧಾನ ಇಲ್ಲ. ಈ ನಾಮ ಜಪವನ್ನು ಬರೆಯಲು ಮೊದಲು ಗಣಪತಿಯ ಮಂತ್ರ ಬರೆಯಿರಿ, ಯಾವುದಾದರೂ ಸರಿ, ನಿಮ್ಮ ಮೆಚ್ಚಿನದು, ಅಥವಾ ಓಂ ಗಂ ಗಣಪತಯೇ ನಮಃ ಎಂದು ಬರೆಯಿರಿ. ನಂತರ ನಿಮ್ಮ ನೆಚ್ಚಿನ ಗುರುಗಳನ್ನು ಸ್ಮರಿಸುವ ಮಂತ್ರ ಬರೆಯಿರಿ. ಇಲ್ಲವಾದರೆ ಶ್ರೀ ಗುರುಭ್ಯೋ ನಮಃ ಎಂದು ಬರೆಯಿರಿ. ಅದಾದ ನಂತರ ನಿಮಗೆ ಇಷ್ಟವಾಗಿರುವಂತಹ ಯಾವುದಾದರೂ ಒಂದು ನಾಮ ಜಪವನ್ನು ಬರೆಯಬಹುದು. ಶ್ರೀರಾಮ ಜಯಂ ಅಥವಾ ರಾಮ್ ಅಥವಾ ರಾಮ ಎಂದು ಸಹ ಬರೆಯಬಹುದು. ರಾಮ್ ಎನ್ನುವುದು ಬೀಜಾಕ್ಷರಿ ಮಂತ್ರ, ಶ್ರೀರಾಮ ಜಯಂ ಎನ್ನುವುದು ರಾಮಕೋಟಿ ಮಂತ್ರ, ರಾಮ ಎನ್ನುವುದು ಕೇವಲ ನಾಮ ಜಪ. ಇದೇ ರೀತಿ ಓಂ ನಮಃ ಶಿವಾಯ, ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ನಾರಾಯಣಾಯ, ಓಂ ಶ್ರೀ ರಾಘವೇಂದ್ರಾಯ ಇವುಗಳನ್ನು ಸಹ ನೀವು ಬರೆಯಬಹುದು. ಆದರೆ ಶ್ರೀರಾಮ ಜಯಂ ಮತ್ತು ಓಂ ನಮೋ ಭಗವತೆ ವಾಸುದೇವ ಮತ್ತು ಓಂ ನಮಃ ಶಿವಾಯ ಈ 3 ಮಂತ್ರಗಳನ್ನು ಹೆಚ್ಚಾಗಿ ಬರೆಯುತ್ತಾರೆ. ಇವುಗಳನ್ನು ಒಂದು ಪ್ರತ್ಯೇಕವಾಗಿರುವಂತಹ ಪುಸ್ತಕದಲ್ಲಿ ಬರೆಯಿರಿ. ಯಾವುದೋ ಒಂದು ಸಿಕ್ಕಿದ್ರಲ್ಲಿ ಗೀಚೋದಕ್ಕೆ ಹೋಗಬೇಡಿ. ಅದಕ್ಕೆಂದೇ
ಒಂದು ಪ್ರತ್ಯೇಕವಾಗಿರುವಂತಹ ಒಂದು ದೊಡ್ಡ ಪುಸ್ತಕವನ್ನು ಇಟ್ಕೊಳ್ಳಿ, ಅಥವಾ ಯಾವುದಾದ್ರೂ ಒಂದು ಡೈರಿಯಲ್ಲಿ ಒಂದು 365 ಪುಟಗಳಿರ್ತವೆ. ಇಲ್ಲವಾದರೆ ಒಂದು 200 ಪೇಜಸ್ ನೋಟ್ಬುಕ್ ಅಥವಾ 300 ಪೇಜಸ್ ನೋಟ್ಬುಕ್ ಈ ರೀತಿ ಇರುವಂಥದ್ದನ್ನು ಇಟ್ಕೊಳ್ಳಿ. ಪ್ರತ್ಯೇಕವಾಗಿರುವಂತಹ ಒಂದು ಜಾಗದಲ್ಲಿ ಅದನ್ನು ಇಡಿ. ರಾಮ ಮತ್ತು ಓಂ ನಮೋ ಶಿವಾಯ ಮತ್ತು ಓಂ ನಮೋ ಭಗವತೆ ವಾಸುದೇವಾಯ ಅಥವಾ ಓಂ ನಮೋ ನಾರಾಯಣಾಯ ಇವುಗಳನ್ನು ಹಸಿರು ಪೆನ್ ಅಥವಾ ಶ್ರೀರಾಮ ಜಯಮನ್ನಂತೂ ಕೆಂಪು ಬಣ್ಣದ ಪೆನ್, ರೆಡ್ಡಿಂಗ್ ಪೆನ್ನಲ್ಲಿ ಬರೆದರೆ ಒಳ್ಳೆಯದು. ಸರಿನಾ? ಈ ಒಂದು ವಿಶೇಷವಾಗಿರುವಂಥ ಪುಸ್ತಕದಲ್ಲಿ ಬರೀರಿ. ಈ ಪುಸ್ತಕ ಕಂಪ್ಲೀಟ್ ಆದ ಮೇಲೆ, ಅಂದರೆ ಬರೆದು ನೀವು ಪೂರ್ಣಗೊಳಿಸಿದ ನಂತರ ಅದನ್ನು ಯಾವುದಾದರೂ ಒಂದು ದೇವಸ್ಥಾನದಲ್ಲಿ ಕೊಡಬಹುದು ಅಥವಾ ಹರಿಯುವ ನದಿಯಲ್ಲಿ ಬಿಡಬಹುದು. ತಿಳಿತಲ್ಲವೇ ವೀಕ್ಷಕರೇ, ನಮ್ಮ ಹಿರಿಯರು ಹೇಳಿಕೊಟ್ಟ ಪ್ರತಿಯೊಂದು ಆಚರಣೆಯ ಹಿಂದೆಯೂ ಗ್ರಹಗಳ, ನಕ್ಷತ್ರಗಳ ಹಾಗೂ ವಿಜ್ಞಾನದ ಅದ್ಭುತವಾದ ನಂಟಿದೆ. ಗರ್ಭಿಣಿಯರು ಬಿಡುವಿನ ವೇಳೆಯಲ್ಲಿ ಮೊಬೈಲ್ ನೋಡುವುದರ ಬದಲು ಈ ರೀತಿ ನಾಮಕೋಟಿ ಬರೆಯುವುದರಿಂದ ಸುಖಪ್ರಸವವಾಗುವುದರ ಜೊತೆಗೆ ತೇಜಸ್ವಿಯಾಗಿರುವಂತಹ ಮತ್ತು ಅದೃಷ್ಟಶಾಲಿಯಾಗಿರುವಂತಹ ಮಗುವನ್ನು ಅವರು ಪಡೆಯಬಹುದು. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ ಇಷ್ಟವಾದವರ ಜೊತೆಗೆ ಶೇರ್ ಮಾಡಿ. ಮತ್ತು ಇಂತಹ ಟಿಪ್ಸ್ಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ನೀವು ನೋಡುತ್ತಿದ್ದೀರಾ ಜ್ಯೋತಿಷ ಟಿಪ್ಸ್ ಚಾನಲ್. ಧನ್ಯವಾದಗಳು.